ಆಟೋ ಅಂದರೆ ಕಾಕ್ರೋಚ್, ಕಾಕ್ರೋಚ್ ಅಂದರೆ ಆಟೋ. ಓ ಪ್ರಪಂಚ ತಲೆಕೆಳಗಾರೋ ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಸೈಕ್ 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 ಕ್ರೇಜಿ. ಒಬ್ರಿಗಿಂತ ಒಬ್ರು ಸೈಕ್ ನನ್ನ ಮಕ್ಳು ಸಿಗ್ತವ್ರು ಇವತ್ತು. ಹುಲಿ ಮತ್ತೆ ಸಿಂಹ. ನಿಂಗೆ ಸಿಂಹ ಬೇಕಾ ಹುಲಿ ಬೇಕಾ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಗುಡ್ ಮಾರ್ನಿಂಗ್ ಹೇಳಿ ಮಚ್ಚ. ಚೇರ್ಸ್ ಬ್ರೋ. ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್. ನಮಗೆ ಬರ್ತಾ ಬರ್ತಾ ಒಂದು ಟೈಗರ್ ತೋರ್ತು, ಹುಲಿ ಮತ್ತೆ ಕುರಿ. ಹುಲಿ ಮತ್ತೆ ಕುರಿ ಅನ್ಬೇಡ ಅವಾಗ, ಹುಲಿ ಮತ್ತೆ ಸಿಂಹ. ಸೊ ಇವರು ದುಬೈಯಿಂದ ಡೈರೆಕ್ಟ್ ಬೆಂಗಳೂರಲ್ಲಿ ಲ್ಯಾಂಡ್ ಆದ್ರು. ಈಗ ಬೆಂಗಳೂರಿಂದ ಡೈರೆಕ್ಟ್ ಮಣಿಪಾಲಕ್ಕೆ ಹೋಗಿ ಲಾಂಗ್ ಡ್ರೈವ್. ನಿಂಗೆ ಸಿಂಹ ಬೇಕಾ ಹುಲಿ ಬೇಕಾ? ನಾನು ಸಿಂಹ ಇದು, ಅದು ಹುಲಿ ಮಗ. ಟೈಗರು ಅದು ಟೈಗರ್, ಇದು ಲಯನ್. ಒಣಗಡ್ಡಿ ಲಯನ್. ಊಟ ಬೇಡ ಬೇಡ ಕಟ್ಟು. ಮಧ್ಯ ಊಟಕ್ಕೆ. ಓ ಬ್ರೋ, ಯಾವ ಕಾಕ್ರೋಚ್ ಎವ್ರಿವೇರ್. ಕಾಕ್ರೋಚ್ ಅಂದರೆ ಏನು ಹೇಳಿ? ಆಟೋ. ಆಟೋ ಅಂದರೆ ಕಾಕ್ರೋಚ್, ಕಾಕ್ರೋಚ್ ಅಂದರೆ ಆಟೋ. ಮಕ್ಕಳು ಹೆಂಗೆ ಯಾವಾಗ ಎಲ್ಲಿಂದ ತಿರುಗ್ತಾರೆ ಎಲ್ಲಿಂದ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಅಬ್ಬಾ ದೇವ. ಪ್ಯಾನಿಯರ್ಸ್ ಗುರು, ಪ್ಯಾನಿಯರ್ಸ್. ಈ ಥರ ಸ್ಟ್ರೆಚ್ ಕಾಣಿಸ್ಬಿಟ್ರೆ ಸ್ವರ್ಗ. ಇಲ್ಲೆಲ್ಲ ತಪ್ಸ್ಕೊಂತಾರ, ಆಚೆ ಸೈಡಿಗೆ ಹೋಗ್ತಾರೆ, ಅಲ್ಲೋಗಿ ಹಿಡಿತಾರೆ. ಕ್ರೇಜಿ. ಫುಲ್ ಹ್ಯಾಂಡೇ ಬಿಡ್ಬೇಕಿತ್ತು ನಾನು. ಒಂದೇ ದಿನದಲ್ಲಿ ಫುಲ್ ಟ್ಯಾನ್ ಆಗ್ಬಿಡ್ತೀನಿ. ನಂಗೆ ಅದೇನೋ ಗೊತ್ತಿಲ್ಲ, ಬೆಂಗಳೂರಿಗೆ ಬಂದುಬಿಟ್ರೆ ಬೆಂಗಳೂರು ಕನ್ನಡ, ಬೆಂಗಳೂರು ಗಾಳಿ ಹೊಡಿಯುತ್ತಲ್ಲ. A few moments later. ಓ ಪ್ರಪಂಚ ತಲೆಕೆಳಗಾರೋ ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಶಿಟ್. ಇವತ್ತು ಬೆಂಗಳೂರಿಗೆ ಬಂದು 2ನೇ ದಿನ ಹೋಪ್ಫುಲಿ. ಎಸ್. ಸೊ ಆ್ಯಸ್ ಪರ್ ಪ್ಲ್ಯಾನ್ ಬಂದ ಕೆಲಸ ಎಲ್ಲ ಆಯಿತು. ಆ್ಯಂಡ್ ಮೋಹನ್ ಬ್ರೋಗೂ ಸಿಕ್ಕಿದೆ, ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅವರು ಬ್ಯುಸಿ ಇದ್ರು ಪಾಪ. ಟೈಮ್ ಮಾಡಿಕೊಂಡು ಬಂದು ಸಿಕ್ಕಿದ್ರು. ಬ್ರೋ, ಇಫ್ ಯು ಆರ್ ವಾಚಿಂಗ್, ಥ್ಯಾಂಕ್ ಯು. ನೆಕ್ಸ್ಟ್ ಬಂದಾಗ ಸಿಕ್ಕಿ ತಿರ್ಗಾ ವ್ಲಾಗ್ ಮಾಡೋಣ. ಆ್ಯಂಡ್ ಬೆಂಗಳೂರು ನೈಟ್ ರೋಡ್ಸ್ ಇದೆಯಲ್ಲ, ಇಟ್ಸ್ ಡಿಫ್ರೆಂಟ್, ಕ್ರೇಜಿ. ಮಜಾನೇ ಬೇರೆ ನೈಟ್ ಹೊಡಿಯೋದು. ಇವಾಗ ಟೈಮ್ ಆಗಿದೆ 1:06. ಆ್ಯಂಡ್ ನಾಳೆ ಬೆಳಿಗ್ಗೆ ನಾನು ರಿಟರ್ನ್ ಹೊರಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡು ಬರ್ತಾ ಇದ್ದಾನೆ, ಸ್ಟೀವ್. ಒಂದು ಎಕ್ಸ್ಟ್ರಾ ಜಾಕೆಟ್ ಆ್ಯಂಡ್ ಹೆಲ್ಮೆಟ್ ಬೇಕಿತ್ತು. ಸೊ ಮೋಹನ್ ಬ್ರೋ ಕೊಟ್ಟರು. ಸೊ ಅವಾಗ ಅವರು FZ ರೈಡ್ ಮಾಡ್ತಿದ್ದಾಗಿಂದ ಪರಿಚಯ. ತುಂಬ ಪ್ಲ್ಯಾನ್ಸ್ ಇದೆ. ಇನ್ನು ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀನಿ ಬೆಂಗಳೂರು. ಸೊ ವ್ಲಾಗ್ಸ್ ಬರ್ತಾ ಇರುತ್ತೆ. ಇದೇ ರೋಡಲ್ಲಿ ಮೊನ್ನೆ ಬಂದಿದ್ದೆ, ಇದೇ ರೋಡಾ ಅನಿಸುತ್ತೆ. ಸೊ ನೋವಾಯ್ನು ಯಾಕೆ ಗಾಡಿ ನೈಟ್ ಮಾತ್ರ ಎತ್ತೋದು ಇಲ್ಲಿ ಅಂತ. ಯಾರೋ ಫುಲ್ ಬ್ಯಾಕ್ ಫೈರ್ ಹೊಡಿತಾವನೆ. ಯಾವುದೋ ರೋಡಿಗೆ ಕರ್ಕೊಬಂದ್ಬಿಟ್ಟು ಫಾಕ್ ಶಿಟ್. ಸೈಕ್ ಸೈಕ್ ಸೈಕ್. ಝೆನ್ ನೋಡಿ, ಸೈಕ್ ಕ್ರೇಜಿ. ಡ್ಯಾಮ್. ಒಬ್ರಿಗಿಂತ ಒಬ್ರು ಸೈಕ್ ನನ್ನ ಮಕ್ಳು ಸಿಗ್ತವ್ರು ಇವತ್ತು. ಗೊತ್ತಿಲ್ಲ ಎಷ್ಟು ಕೇಳ್ತಾ ಇದೆ ಅಂತ. ಕ್ರೇಜಿ ಕೇಳಿಸ್ತಾ ಇದೆ ಮಾತ್ರ ಸೌಂಡ್. ಸಾವಧಾನ್ ಮೇ ರೈನ ಪಡ್ತಾ ಬಾಯ್. ನೋಡಿ ಹಂಪ್ ಏನಾದರೂ ಕಾಣಿಸುತ್ತೆ ಇದು. ತಗೋ ಫಕ್, ನೋಸ್ ಲ್ಯಾಂಡಿಂಗ್ ಆಗ್ಬಿಡ್ತು. ವೆರಿ ರಿಸ್ಕಿ. ನೋಸ್ ಲ್ಯಾಂಡಿಂಗ್ ಆಗಲೇಬಾರ್ದು ಗಾಡಿ. ಅದು ಪ್ಯಾನಿಯರ್ಸ್ ಇದೆ.
ನಾನಂದರೆ ಕಡಿಮೆ ಟೈರ್ ಪ್ರೆಷರ್ ಇಟ್ಟು ಗಾಡಿ ರನ್ ಮಾಡ್ತೀನಿ. ಅದು ಯಾಕಂದರೆ ಹೈಯೆಸ್ಟ್ ಪ್ಯಾನಿಯರ್ಸ್ ವಿತ್ ಪ್ಯಾನಿಯರ್ಸೇ ಹೊಡಿಯೋದು ನಾನು. ತುಂಬ ಪ್ರೆಷರ್ ಇಟ್ಟರೆ ಅಂದರೆ ನಾರ್ಮಲ್ ರೆಗ್ಯುಲರ್ ಲೈಕ್ 28, 29 ಥರ ಇಟ್ಟರೆ ಏನೂ ಸಿಗೋಲ್ಲ ಗ್ರಿಪ್ಪು. ವಿತ್ ಪ್ಯಾನಿಯರ್ಸೇ ಇರೋದ್ರಿಂದ ನಾನು ಐಡಿಯಲ್ ಟೈರ್ ಪ್ರೆಷರ್ ಬಂದೊಂದು 21ಇಂದ 24 ತನಕ ಇರುತ್ತೆ. ಸೊ ಕಡಿಮೆ ಟೈರ್ ಪ್ರೆಷರ್ ಇಟ್ಟರೆ ಟೈರ್ ಲೈಫ್ ಕಡಿಮೆ, ಟಾಪ್ ಸ್ಪೀಡ್ ಕಡಿಮೆ, ಬಟ್ ಗ್ರಿಪ್ ವೈಸ್ ತುಂಬ ಒಳ್ಳೆ ಗ್ರಿಪ್ಪು. ಆ್ಯಂಡ್ ಲದಾಖ್ ಹೋದಾಗಲೂ ಅಷ್ಟೇ, ನಾನು ಲದಾಖ್ ಹೋದಾಗ 20 ಇಟ್ಟಿದೆ. ಅಲ್ಲಿ ಬೇರೆ ಲೈಕ್ ಕೆಸರು, ಗ್ರಾವೆಲ್ಲು, ನೀರು ಎಲ್ಲ ಮಿಕ್ಸ್ ಆಗಿ, ಆ್ಯಂಡ್ ಆ ರಿಸ್ಕೇ ಬೇಡ. ಟೈರ್ ಹೋದ್ರೂ ಅಡ್ಡಿಲ್ಲ ಅಂತ ನಾನು ಕಡಿಮೆನೇ ಇಡೋದು. ಆ್ಯಂಡ್ ವೋಬ್ಲಿಂಗ್ ಇಶ್ಯೂಸು ಬರೋಲ್ಲ ಅಷ್ಟು. ಆ್ಯಂಡ್ ನಾವು ರೀಚ್ ಆದ್ವಿ ಆಲ್ಮೋಸ್ಟ್. ಈ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದರೆ ನೆಕ್ಸ್ಟ್ ವ್ಲಾಗ್, ಅಲ್ಲಿ ತನಕ ನಿಮಗೆಲ್ಲ ಗೊತ್ತೇ ಇದೆ. ಸ್ಟೇ ಸೇಫ್, ಸ್ಟೇ ಕ್ರಿಯೇಟಿವ್, ಕೀಪ್ ರೋಲಿಂಗ್. ಬಾಯ್, ಗುಡ್ ನೈಟ್.